ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆಯ ಹಿಂದಿನ ವಿಡಿಯೋದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಇದು. ನೆನ್ನೆ ಹೇಳ್ದಂಗೆ ಈಶಾ ಫೌಂಡೇಶನ್ಗೆ ಹೋಗ್ಬೇಕಿತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಬಂದಿರೋದು ಈಶಾ ಫೌಂಡೇಶನ್ಗೆ. ಆಕ್ಚುಲಿ ನಮ್ಮಮ್ಮ ಕೂಡ ನೋಡಿರ್ಲಿಲ್ಲ ಇದು. ಲಾಸ್ಟ್ ಟೈಮ್ ನಾವು ಅಂದ್ರೆ ನನ್ನ ಮಗಳನ್ನ ಜಾಯ್ನಿಂಗ್ ಟೈಮಿಗೆ ಬಂದಾಗ ನಾವು ಒಂದ್ಸತಿ ವಿಸಿಟ್ ಮಾಡಿದ್ವಿ. ಸೊ ಅದಕ್ಕಾಗಿ ನೋಡಿದ್ವಿ. ಬಟ್ ಈ ಸತಿ ನಮ್ಮಮ್ಮ ಬಂದಿರ್ಲಿಲ್ಲ. ಇವನ್ ನಮ್ಮ ಅಪ್ಪನೂ ಕೂಡ ತುಂಬಾ ವರ್ಷಗಳಾಗಿತ್ತಂತೆ ಬಂದು. ಅವರು ತುಂಬಾ ವರ್ಷ ಆಗಿತ್ತು. ಮತ್ತೆ ಲಾಟ್ಸ್ ಆಫ್ ಚೇಂಜಸ್ ಇದೆ ಅಂತಾನೆ ಹೇಳ್ತಾ ಇದ್ರು, ಅವ್ರು ಬರೋದಕ್ಕೂ ಇವಾಗ ಬರೋದಕ್ಕೂ. ಆದ್ರೆ ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಇದು ಯಾವಾಗ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರು ಆ ಸ್ಟಾರ್ಟಿಂಗ್ ಅಲ್ಲಿ ಬಂದಿದ್ದಂತೆ. ನಮ್ಮಮ್ಮ ಒಂದು ಸತಿನೂ ಬಂದಿರ್ಲಿಲ್ಲ. ನಾವ್ ಅಮ್ಮನ್ ಕರ್ಕೊಂಡ್ ಬರ್ಬೇಕು ಅಂತಾನೆ ಇದ್ದಿದ್ದು. ಸೊ ನಾವ್ ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ದು ಈಶಾ ಫೌಂಡೇಶನ್ಗೆ. ಇದು ಬಂದು ಕಾಲಭೈರೇಶ್ವರ ಸ್ವಾಮಿ. ನಾವು ಲಾಸ್ಟ್ ಟೈಮ್ ಬಂದಾಗ ಇದನ್ನ ಕನ್ಸ್ಟ್ರಕ್ಟ್ ಆಗ್ತಾ ಇತ್ತಿದ್ದು. ಕಾಲಭೈರವೇಶ್ವರ ಸ್ವಾಮಿ ಲಾಸ್ಟ್ ಟೈಮ್ ನಾವು ಬಂದಾಗ ಇದು ಮಾಡಿದ್ದಿಲ್ಲ. ಸುತ್ತಲೂ ವ್ಯೂ ನೋಡಿ ಏನು ಸೂಪರ್ ಆಗಿದೆ ಅಂತ ಅಂದ್ಬಿಟ್ಟು. ನಾವು ಇಲ್ಲಿಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಸಂಜೆ ಆಗಿತ್ತು. ವ್ಯೂ ಮಾತ್ರ ನಾನು ಹೇಳ್ದಂಗೆನೆ ಸೂಪರ್ ಆಗಿದೆ. ಒಳ್ಳೆ ತಣ್ಣನೆ ಗಾಳಿ, ಮತ್ತೆ ಲೈಟ್ ಆಗಿ ಮಳೆ ಹನಿ ಬೇರೆ ಹಾಕ್ತಾ ಇತ್ತು. ಅಂದ್ರೆ ಅಷ್ಟು ಇದಂತಲ್ಲ, ಸ್ವಲ್ಪ ಲೈಟ್ ಆಗಿತ್ತು ಅಷ್ಟೇನೇನೆ. ಸಮ್ಮರ್ ಆಗಿರೋದ್ರಿಂದ ಅಂತ ಮಳೆ ಅಂತಾನೂ ಇಲ್ಲ. ಬಟ್ ಗಾಳಿ ಮಾತ್ರ ಸೂಪರ್ ಆಗಿತ್ತು. ಸಂಜೆ ಆಗಿರೋದ್ರಿಂದ ವ್ಯೂ ಅಷ್ಟೇ. ಇನ್ನ ಈ ಮಳೆಗಾಲದಲ್ಲಿ ಬರ್ಬೇಕು. ಮಳೆಗಾಲದಲ್ಲಿ ಬಂದ್ರೆ ಅಂತೂ ಸೂಪರ್ ಆಗಿರುತ್ತೆ. ಆ ಬೆಟ್ಟ ಇದು ಎಲ್ಲ ಫುಲ್ ಫಾಗ್ ಅಲ್ಲಿ ತುಂಬಿರುತ್ತಾ. ಯಾವ್ದು ಅದಕ್ಕ ಅಂದ್ರೆ ಬೆಟ್ಟಗಳು ಯಾವ್ದು ಕಾಣಿಸೋದಿಲ್ಲ. ನನ್ಗೆ ಈ ತರ ವ್ಯೂ ಅಂತ ಅಂದ್ರೆ ನೇಚರ್ ವ್ಯೂ ಅಂದ್ರೆ ಸಖತ್ ಇಷ್ಟ ನನ್ಗೆ. ಹೋಗ್ತಾ ವೇನು ಅಷ್ಟೇನೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಕ್ಲೀನ್ ಆಗಿದೆ. ಮತ್ತೆ ಸಮ್ಮರ್ ಆಗಿದ್ದಿದ್ರಿಂದ ಸಖತ್ ಹಾಲಿಡೇ ಬೇರೆ ಅಲ್ವಾ, ಸಖತ್ ರಶ್ ಇತ್ತು. ಈ ತರ ಅಷ್ಟು ನಾವೆಲ್ಲೂ ನೋಡ್ಲಿಲ್ಲ. ಪಾರ್ಕಿಂಗ್ಗೆ ನಾವ್ ಎಷ್ಟೊತ್ತು ಕಾದ್ವಿ ಅಂತಂದ್ರೆ ಜಾಗನೇ ಸಿಕ್ಲಿಲ್ಲ, ಅಷ್ಟೊತ್ತು ಕಾದ್ವಿ. ನೋಡಿ ಇದೆಲ್ಲಾನು ಫುಲ್ ಫಾಗ್ ಇಂದ ಕವರ್ ಆಗ್ಬಿಡತ್ತೆ ಮಳೆ ಟೈಮಲ್ಲಿ. ಸೊ ನನ್ನ ಹಸ್ಬೆಂಡ್ ಪಾರ್ಕಿಂಗ್ ಮಾಡಕ್ಕೆ ಅಂತ ಹೋಗಿದ್ರು. ಪಾರ್ಕಿಂಗ್ ಮುಗಿಸ್ ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ವಿ. ಅವ್ರು ಬಂದ ಮೇಲೆ ನೆಕ್ಸ್ಟ್ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ನಾವು ಹೋಗಿದ್ದು ಲಿಂಗ ಭೈರವಿಗೆ. ಇಲ್ಲಿ ಬಿಕಾಸ್ ಇಲ್ಲಿ ಲೈಟಿಂಗ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಅಲ್ಲಿ ನೋಡ್ಕೊಂಡ್ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೋದ್ವಿ. ತುಂಬಾ ದೂರಾನೇ ನಡಿಬೇಕು ಅಂತಂದ್ರೆ ಪಾಪ ನಮ್ಮ ಅಪ್ಪಂಗಂತೂ ಆಗುತ್ತೋ ಇಲ್ವೋ ಅಂತ ಅನ್ಕೊಂಡ್ ಕೇಳ್ಕೊಂಡ್ ಹೋದ್ವಿ. ಈವನ್ ನಮ್ಮ ಅಮ್ಮಗೂ ಕೂಡ ಕಾಲ್ ನೋವಿತ್ತು. ನಮ್ಮ ಅಮ್ಮಗೂನು ಆಗತ್ತಾ ಅಮ್ಮ ಅಂತ ಕೇಳ್ಕೊಂಡ್ ಹೋದ್ವಿ. ಅವ್ರಂತೂ ಸಾಕಾಗ್ ಹೋಗ್ಬಿಟ್ರು. ಅಂದ್ರೆ ಇಲ್ಲಿಂದ ಸ್ವಲ್ಪ ದೂರ ಅಂದ್ರೆ ಆ ಈಶ್ವರನ ಸ್ಟ್ಯಾಚ್ಯೂ ಏನಿದೆ ಅದರಿಂದ ಹಿಂದ್ಗಡೆಗೆ ಎತ್ತಿನ ಗಾಡಿ ಸಿಗುತ್ತೆ. ಅಲ್ಲಿಂದ ಎತ್ತಿನ ಗಾಡಿಲಿ ಹೋಗ್ಬೋದು. ಬಟ್ ಅಲ್ಲಿವರೆಗೂ ನಡಿಲೇಬೇಕಲ್ವಾ. ಸೊ ಅಲ್ಲಿವರೆಗೂ ನಡಿಲೇಬೇಕಿತ್ತು. ನಮ್ಮ ಅಪ್ಪನೂ ಕೂಡ ಪಾಪ ತುಂಬಾ ದೂರ ನಡೆದ್ರು. ಅವತ್ತಂತೂ ಫುಲ್ ಟಯರ್ಡ್ ಆಗಿ ಹೋಗಿದ್ರು ಎಲ್ಲಾರುನು. ಟ್ರಾವೆಲಿಂಗ್ ಬೇರೆ ಇತ್ತು. ಬೆಳಗ್ಗೆಯಿಂದ ಟ್ರಾವೆಲಿಂಗ್ ಬೇರೆ ಮಾಡಿದ್ವಿ. ಟ್ರಾವೆಲಿಂಗ್ ಮತ್ತೆ ಅಲ್ಲಿ ಯಾವ ರೂಮಲ್ಲಿ ಯಾವುದೇ ತರದ ರೆಸ್ಟ್ ಇಲ್ಲ. ಫ್ರೆಶ್ ಅಪ್ ಆಗಿದ್ದು, ಊಟ ಮುಗಿಸ್ಕೊಂಡಿದ್ದು, ಜಸ್ಟ್ ಇಲ್ಲಿಗೆ ಹೊರಟಿದ್ದು. ಬಿಕಾಸ್ ಇಲ್ಲಿ ಲೈಟಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ಮತ್ತೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಹೊರಟ್ವಿ. Hi, what's your name? Amitra. Amit Raj. Amitran. Amitran. Okay, which standard? 7th. 7th. ಆ ಪುಟ್ಟ ಹುಡುಗ ಡ್ರಾಯಿಂಗ್ ಮಾಡ್ತಿದ್ದೀವಿ ನೋಡಿ, ತುಂಬಾನೇ ಖುಷಿ ಆಯ್ತು. ಅಂದ್ರೆ ಅಲ್ಲೇನೆ ಡೈರೆಕ್ಟ್ ಆಗಿ ಎದುರುಗಡೆ ಈಶ್ವರನ ಎದುರುಗಡೆನೆ ಕುತ್ಕೊಂಡು ಡ್ರಾಯಿಂಗ್ ಮಾಡ್ತಾ ಇದ್ದಿದ್ದು. ಸರಿ ಅದನ್ನೆಲ್ಲ ನೋಡ್ಕೊಂಡು ಒಂದ್ ಸ್ವಲ್ಪ ನಿಂತಿದ್ವಿ ನಾವುನು. ಮತ್ತೆ ಟೈಮ್ ಆಗ್ಬಿಡತ್ತೆ ಅಂತ ಅನ್ಬಿಟ್ಟು ನಾವು ಅಲ್ಲಿಂದ ಮೂವ್ ಆನ್ ಆದ್ವಿ. ನಾನು ಹೇಳ್ದಂಗೆನೆ ರಶ್ ನೋಡಿ ಎಷ್ಟಿದೆ ಅಂತ ಅನ್ಬಿಟ್ಟು. ಸಿಕ್ಕಾಪಟ್ಟೆ ರಶ್ ಮಾತ್ರ. ಇಷ್ಟೊಂದು ರಶ್ ಅಂತೂ ನಾವ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸ್ವಲ್ಪ ಖಾಲಿ ಇರುತ್ತೆ ಅಂತ ಅನ್ಕೊಂಡಿದ್ವಿ. ಬಿಕಾಸ್ ಇನ್ನೇನ್ ರಜಾನೂ ಮುಗಿಯೋ ಟೈಮ್ ಇತ್ತು. ಸೊ ಅದಕ್ಕಾಗಿ ಖಾಲಿ ಇರುತ್ತೆ ಅನ್ಕೊಂಡಿದ್ವಿ. ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು. ಅದೇ ನಮ್ಮ ಅಪ್ಪಂಗೆ ನಮ್ಮ ಅಮ್ಮಂಗೆ ಕೂಡ ಅದನ್ನೇ ಹೇಳ್ಕೊಂಡ್ ಬರ್ತಾ ಇದ್ದೆ. ಲಾಸ್ಟ್ ಟೈಮ್ ನಾವು ಬಂದಾಗ ತುಂಬಾ ಖಾಲಿ ಇತ್ತು. ಈ ಸತಿನೇ ರಶ್ ಇದೆ ಅಂತ ಅನ್ಬಿಟ್ಟು.
ತುಂಬ ರಶ್ ಇದೆ ಇವತ್ತು. ಸಮ್ಮರ್ ಹಾಲಿಡೇಸು, ಸ್ಯಾಟರ್ಡೇ ಸಂಡೇ, ಸೊ ರಶ್ ಜಾಸ್ತಿ. ಲಾಪ ಬಂದ್ಬಿಟ್ಟು ಒಂದು ಪಬ್ಬಿಗೆ ಕೊಟ್ಬಿಟ್ಟು ಹೋಗುತ್ತದು. ಅಂದರೆ ಒಬ್ರಿಗೆ 10 ರೂಪಾಯ? ಹಾಂ, ಹೋದ್ಸತಿ 4 ಜನಕ್ಕೆ ಇದ್ರಲ್ಲ. ಕಾಲು ನೋವು ಬರುತ್ತೆ ನಿಮಗೆ, ನಾವೇ ನಡ್ಕೊಂಡು ಹೋಗ್ಬೋದು. ಹ್ಞೂ, ಅದಕ್ಕೇನೆ ಒಬ್ರಿಗೆ 10 ರೂಪಾಯಿ ಟಿಕೆಟ್. ಹೇಳಿಲ್ಲ ಗಾಡಿ ಅಲ್ಲೇ ಬಿಟ್ಟಿದ್ದಕ್ಕೆ ಇಲ್ಲಮ್ಮ ಅಲ್ಲಿ ಬಿಟ್ಟಿದ್ವಿ. ಏನ ಮಾಸ್ಟರ್ ಪೀಸ್ನಾ? ಡ್ರಾಯಿಂಗ್ ಹೆಂಗ್ ಬಿಡಿಸ್ತಾ ಇದ್ದ? ಚೆನ್ನಾಗಿ ಬಿಡಿಸ್ತಾ ಇದ್ದ. ಎತ್ತಿನ ಗಾಡಿಲಿ ಹೋಗೋ ಮಜಾನೇ ಬೇರೆ. ಸೇವ್ ಸಾಯಿಲ್ ಅಂತ ಗಿಡದಲ್ಲಿ ಡಿಸೈನ್ ಮಾಡವ್ರೆ. ಇಷ್ಟು ದೂರ ಪಾಪ ಅವ್ರ ಕೈಲಿ ನಡಿಯಕ್ ಆಗ್ತಾ ಇರ್ಲಿಲ್ಲ ಬಿಡಿ, ಅವ್ರಿಬ್ರು ಕೈಲೂ ನಡಿಯಕ್ ಆಗ್ತಾ ಇರ್ಲಿಲ್ಲ, ಅಪ್ಪ ಅಮ್ಮ ಕೈಲಿ. ನಮ್ಗೆ ಆಗ್ತಾ ಇರ್ಲಿಲ್ಲ, ಸಖತ್ ಟಯರ್ಡ್ ಅನ್ಸ್ಬಿಡುತ್ತೆ. ಬಟ್ ಅಲ್ಲಿಂದ ನಡ್ಕೊಂಡ್ ಬಂದಿದ್ದೆ ಸಖತ್ ದೂರ ಅನ್ಸ್ತಾ ಇತ್ತು. ಇಲ್ಲಿ ಅಂತೂ ಅಂದ್ರೆ ಅಲ್ಲಿಂದ ಇಲ್ಲಿಗೆ ನಡ್ಕೊಂಡ್ ಬರೋ ಅಷ್ಟೊತ್ತಿಗಂತೂ ಸಖತ್ ದೂರನೇ ಆಗ್ಬಿಟ್ಟಿರೋದು ಅವ್ರ ಪಾಪ. ಇದು ಬಂದು ಲಿಂಗ ಭೈರವಿಗೆ ಹೋಗೋದು. ಇಲ್ಲಿ ಕ್ಯಾಮ್ರಾಸ್ ಎಲ್ಲಾನು ಯಾವುದೇ ತರದ ಗ್ಯಾಜೆಟ್ಸ್ ನ ಅಲೌ ಮಾಡೋದಿಲ್ಲ ಒಳಗಡೆ. ನಾವೆಲ್ಲಾನು ಇಲ್ಲೇ ಲಾಕರ್ ಅಲ್ಲಿ ಇಟ್ಬಿಟ್ಟು ಹೋಗ್ಬೇಕಾಗತ್ತೆ. ಆ್ಯಕ್ಚುಲಿ ಇಲ್ಲಿ ಧ್ಯಾನಲಿಂಗಮ್ಗೆ ನಾವು ಎತ್ತಿನ ಗಾಡಿಲೇ ಬರಬೇಕು. ನಾವು ಲಾಸ್ಟ್ ಟೈಮ್ ಬಂದಾಗ ಅಂಥ ರಶ್ ಇರಲಿಲ್ಲ. ಲಾಸ್ಟ್ ವೀಡಿಯೋದಲ್ಲಿ ನೀವು ಯಾರಾದರೂ ನೋಡಿದರೆ ಹಳೆ ಸಬ್ಸ್ಕ್ರೈಬರ್ಸು ಅಥವಾ ಕಂಟಿನ್ಯೂಸ್ ನೋಡೋರಾಗಿದ್ದರೆ ಗೊತ್ತಿರುತ್ತೆ. ಇವಾಗ ಸಮ್ಮರ್ ವೆಕೇಷನ್ಸ್ ಮತ್ತು ಸ್ಯಾಟರ್ಡೇ ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇದೆ. ಧ್ಯಾನಲಿಂಗಂ, ಲಿಂಗ ಭೈರವಿ ಎಲ್ಲ ದರ್ಶನ ಮಾಡ್ಕೊಂಡು ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ಒಟ್ನಲ್ಲಿ ಸ್ವಲ್ಪ ಕ್ಯೂ ಇತ್ತು, ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ಮತ್ತೆ ಅಲ್ಲಿ ಪೂಜೆ ನಡೀತಾ ಇತ್ತು. ಅವತ್ತು ಏನ್ ವಿಶೇಷ ಅಂತ ಗೊತ್ತಾಗ್ಲಿಲ್ಲ. ಪೂಜೆ ನಡೀತಾ ಇತ್ತು, ಮತ್ತೆ ಅಲ್ಲಿಂದ ದೇವ್ರ ಮೆರವಣಿಗೆ ಎಲ್ಲಾನು ಬರ್ತಾ ಇತ್ತು. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ತುಂಬಾ ಖುಷಿ ಆಯ್ತು ಅವತ್ತು. ಒಂದ್ ಒಳ್ಳೆ ದಿವಸ ಹೋಗಿದೀವಿ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಯ್ತು. ಅದ್ ನೋಡ್ಲಿಕ್ಕೆ ಒಂದು ಖುಷಿ, ಒಂದು ಸಂತೋಷ. ಎಷ್ಟೊತ್ತವರೆಗೂ ಪೂಜೆಗೆ ಅಲ್ಲೇ ನಿಂತಿದ್ವಿ. ಪಾಪ ನಮ್ಮ ಅಪ್ಪ ಫುಲ್ಲು ಒಳಗಡೆ ಬರ್ಲಿಕ್ಕೆ ಆಗ್ಲಿಲ್ಲ. ಅವ್ರನ್ನ ಅಲ್ಲೇ ಕೂಡ್ಸಿ ಒಂದ್ ಸ್ವಲ್ಪ ಹೊತ್ತು ಅಲ್ಲೇ ಕೂತಿರೋದಕ್ಕೆ ಹೇಳಿ ಅಲ್ಲೇ ಕೂಡ್ಸಿ ನಾವ್ ಅಲ್ಲಿಂದ ಫುಲ್ಲು ಲಿಂಗ ಭೈರವಿ ಇದೆಲ್ಲ ನೋಡ್ಕೊಂಡ್ ಬಂದ್ವಿ. ಅಷ್ಟೊತ್ತಿಗೆ ಮೆರವಣಿಗೆನು ಕೂಡ ಅಲ್ಲಿಂದ ಲಿಂಗ ಭೈರವಿ ಧ್ಯಾನ ಲಿಂಗಮಿಂದ ಹೊರಗಡೆ ಕೂಡ ತಗೊಂಡ್ ಬಂದಿದ್ವಿ ದೇವ್ರನ್ನ. ನಾವ್ ಅಲ್ಲಿಂದ ಬರೋಷ್ಟೊತ್ತಿಗೆನೆ ಆಲ್ರೆಡಿ ಕತ್ಲಾಗ್ತಾ ಬಂತು. ಈವನ್ ಲೈಟಿಂಗ್ಸ್ಗೂ ಕೂಡ ಎಲ್ಲಾರು ವೇಟಿಂಗು. ಲೈಟಿಂಗ್ಸ್ ಅಷ್ಟೊತ್ತಿಗೆ ಎಲ್ಲಾರು ಅಲ್ಲಿ ಫುಲ್ ಕ್ರೌಡೆಡ್ ಆಗಿದ್ರು. ನಾನು ಹೇಳ್ದಂಗೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಹೋದಾಗಂತೂ ಕ್ರೌಡ್ ಇಲ್ದೆ ಇದ್ದಾಗ ತುಂಬಾ ಚೆನ್ನಾಗಿತ್ತು. ಈ ಸತಿ ತುಂಬಾನೇ ಕ್ರೌಡ್ ಇತ್ತು. ಮತ್ ಈವನ್ ನಮ್ಮ ಅಪ್ಪ ಅಮ್ಮ ಕೂಡ ತುಂಬಾ ಅಂದ್ರೆ ತುಂಬಾ ಟಯರ್ಡ್ ಆಗ್ಬಿಟ್ಟಿದ್ರು. ಅಂದ್ರೆ ಜರ್ನಿ ನಾ ಹೇಳ್ದಂಗೆನೆ ಬೆಳಗ್ಗೆ ಜರ್ನಿ ಮತ್ತೆ ಇಲ್ಲಿ ನಡೆದಿರೋದು ಎಲ್ಲಾನು. ಈವನ್ ಪಾಪ ನಮ್ಮ ಅಪ್ಪ ಅಂತೂ ಫುಲ್ ಟಯರ್ಡ್. ನಮ್ಮ ಅಮ್ಮಂಗ್ ಫಸ್ಟ್ ಆಫ್ ಆಲ್ ಕಾಲ್ ನೋವಿತ್ತು. ಪಾಪ ಅದ್ರಲ್ಲೂ ಅಷ್ಟು ದೂರ ನಡ್ಕೊಂಡ್ ಬಂದು ಒಳಗಡೆನೋ ನಾವಪ್ಪ ಅಟ್ಲೀಸ್ಟ್ ಒಳಗಡೆ ಕೂತಿದ್ರು. ನಮ್ಮ ಅಮ್ಮ ಅಂತೂ ಪಾಪ ಕೂತ್ಕೊಂಡ್ಲೇ ಇಲ್ಲ. ಫುಲ್ ಒಳಗಡೆ ಎಲ್ಲಾನು ಲಿಂಗ ಭೈರವಿ ಆಗಿರ್ಬೋದು ಮತ್ತೆ ಬೇರೆ ಚಂದ್ರಕೊಂಡ, ಸೂರ್ಯಕೊಂಡ ಇದೆಲ್ಲ ನೋಡ್ಕೊಂಡು
ನಾವು ಅಲ್ಲಿಂದ ಲೈಟಿಂಗ್ಸ್ ಅಷ್ಟೊತ್ತಿಗೆ ಬಂದ್ಬಿಡೋಣ ಅಂತ ಬಂದ್ವಿ. ಲೈಟಿಂಗ್ಸ್ ಬಂದು 7:30ಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ಲೈಟಿಂಗ್ಸ್ ಅಷ್ಟೊತ್ತಿಗೆ ಬರೋಷ್ಟೊತ್ತಿಗೆ ನೋಡಿ ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಕ್ರೌಡು. ಸಮ್ಮರ್ ವೆಕೇಷನ್ಸ್ ಅಲ್ಲಿ ಅದಕ್ಕೆ ಎಲ್ಲೂ ಹೋಗ್ಬಾರ್ದು ಅಂತ ನಮ್ಮಪ್ಪ ಹೇಳ್ತಾ ಇರ್ತಾರೆ. ಒಂದೊಂದ್ಸತಿ ಅವ್ರು ಹೇಳೋ ಮಾತು ಕರೆಕ್ಟ್ ಅಂತ ಅನ್ಸುತ್ತೆ. ಅವ್ರು ಯೂಶುವಲಿ ಎಲ್ಲೂ ಬರ್ತಾ ಇರ್ಲಿಲ್ಲ ಸಮ್ಮರ್ ವೆಕೇಷನ್ಸ್ ಅಲ್ಲಿ. ನಾವು ಸಣ್ಣ ಹುಡುಗರಿದ್ದಾಗ ಹೋಗಿದ್ದಂತೂ ನೆನಪಿಲ್ಲ. ಬಟ್ ಕರ್ಕೊಂಡ್ ಹೋದಾಗ ಅಂತೂ ಸಮ್ಮರ್ ವೆಕೇಷನ್ಸ್ ಅಲ್ಲಿ ಬರ್ತಾ ಇರ್ಲಿಲ್ಲ ನಮ್ಮಪ್ಪ. ಅಂದ್ರೆ ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಬೇಕಾದ್ರೆ ಸ್ಕೂಲ್ ರಜಾ ಹಾಕೊಂಡ್ ಕರ್ಕೊಂಡ್ ಹೋಗಿದ್ದಾರೆ. ಸಮ್ಮರ್ ವೆಕೇಷನ್ಸ್ ಅಲ್ಲಂತೂ ಎಲ್ಲೂ ಬಂದಿಲ್ಲ. ಇದನ್ನ ನೋಡಿದಾಗ ಗೊತ್ತಾಗತ್ತೆ ನಮ್ಗೂನು ಅನುಭವಿಸಿದಾಗ ಗೊತ್ತಾಗತ್ತೆ. ಸೊ ಎಲ್ಲಾರು ಲೈಟಿಂಗ್ಸ್‌ಗೋಸ್ಕರ ವೇಟಿಂಗು ಮತ್ತೆ ನಾವೂನು ಈಗರ್ಲಿ ಕಾಯ್ತಾ ಇದ್ವಿ. ಬಿಕಾಸ್ ಆ ಭಗವಂತನ ಹಿಂಗೆ ನೋಡೋದ್ರಲ್ಲಿ 2 ಕಣ್ಣು ಸಾಕಾಗೋದಿಲ್ಲ. ಅಷ್ಟು ಖುಷಿ ಆಗತ್ತೆ. ನನಗಂತೂ ಪರ್ಸನಲಿ ಯಾರಿಗೆ ಹೆಂಗ್ ಅನ್ಸುತ್ತೆ ಏನೋ ಗೊತ್ತಿಲ್ಲ. ಪ್ರತಿ ಸತಿ ಅಂದ್ರೆ ಒಂದು 2 ಟೈಮ್ಸ್ ವಿಸಿಟ್ ಮಾಡಿದೀವಿ. ನಂಗೆ ಫಸ್ಟ್ ಟೈಮು ಹಂಗೆ ಆಯ್ತು. ನಂಗೆ ಸೆಕೆಂಡ್ ಟೈಮು ಹಂಗೆ ಆಯ್ತು. ಭಗವಂತನ ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅಂತ ಅನ್ಸುತ್ತೆ. ನನ್ನ ಮನಸ್ಸಿನ ಮಾತು, ನನ್ನ ಒಳಗಿರುವ ನೋವಾಗ್ಲಿ, ದುಃಖ ಆಗ್ಲಿ ಅಥವಾ ನನ್ನತ್ರ ಅಂದ್ರೆ ಬೇರೆಯವ್ರ ಹತ್ರ ಹಂಚ್ಕೊಳಕ್ ಆಗದೇ ಇರೋಂಥ ವಿಷಯನ ಅವ್ನ ಮುಂದೆ ನಿಂತ್ಕೊಂಡಾಗ ನನಗೆ ಆಟೋಮೆಟಿಕಲಿ ಅವ್ರ ಹತ್ರ ಮಾತುಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ. ಆಟೋಮೆಟಿಕ್ ಆಗಿ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಸೊ ಅದಕ್ಕಾಗಿ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ಆ ಭಗವಂತನ ನೋಡೋದಕ್ಕೆ. ಬಟ್ ಈ ರೀತಿ ಅಂತೂ ಲೈಟಿಂಗ್ಸ್ ಎಲ್ಲ ನೋಡ್ಬಿಟ್ಟು ತುಂಬಾ ಖುಷಿ ಆಗೋಯ್ತು. ಸೊ ನಮ್ಮಮ್ಮ ನೋಡಿರ್ಲಿಲ್ಲ ಪಾಪ. ಅವ್ರಿಗೆ ತೋರಿಸ್ಲೇಬೇಕು ಅಂತ ಅಂದ್ಬಿಟ್ಟು ಈ ಸತಿ ನಮ್ಮಮ್ಮನೂ ಕರ್ಕೊಂಡು ಹೋಗಿದ್ದಿದ್ದು. ನಮ್ಮಪ್ಪ ಬಂದಾಗ ಆಕ್ಚುಲಿ ಇದೆಲ್ಲ ಇರ್ಲಿಲ್ಲ. ಈವನ್ ನಮ್ಮಪ್ಪನೂ ಫಸ್ಟ್ ಟೈಮ್ ನೋಡಿರೋದು ಲೈಟಿಂಗ್ಸ್ ಎಲ್ಲಾನು. ನಾ ಹೇಳ್ದಂಗೆನೆ ಅವ್ರು ಬಂದಾಗ ಇದೆಲ್ಲ ಇನ್ನ ಅಂಡರ್ ಕನ್ಸ್ಟ್ರಕ್ಷನ್ಸ್ ಅಲ್ಲಿತ್ತು. ಸೊ ಅದಕ್ಕಾಗಿ ಅವರು ಏನು ನೋಡಿರ್ಲಿಲ್ಲ. ಸೊ ಇದೇ ಸತಿನೇ ನಮ್ಮಪ್ಪನೂ ಲೈಟಿಂಗ್ಸ್ ಎಲ್ಲ ನೋಡಿದ್ರು. ಪಾಪ ಅವ್ರಿಗೆ ಸಾಕಾಗಿತ್ತು. ಅಲ್ಲೇ ಒಂದು ಸ್ಟಾಲ್ ಹತ್ರ ಅಂದ್ರೆ ಚಿಕ್ಕದಾಗಿ ಒಂದು ಗಾಡಿ ತಳ್ಳೋ ಗಾಡಿಲಿ ಐಸ್ ಕ್ರೀಮ್ ಏನೋ ಇಟ್ಕೊಂಡಿದ್ರು. ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಚೇರ್ ಇಸ್ಕೊಂಡು ನಮ್ಮಪ್ಪನ ಚೇರ್ ಹಾಕಿ ಕೂರ್ಸಿದ್ವಿ ಅಲ್ಲಿ. ಬಿಕಾಸ್ ತುಂಬಾನೇ ಟಯರ್ಡ್ ಆಗ್ಬಿಟ್ಟಿದ್ರು ಅಂತ ಅಂದ್ಬಿಟ್ಟು. ಸೊ ಈವನ್ ಲೈಟಿಂಗ್ಸು ಸ್ಟಾರ್ಟ್ ಆಯ್ತು. ಲೈಟಿಂಗ್ಸ್ ಎಲ್ಲಾನು ನೋಡೋದೇ ಒಂದು ಖುಷಿ. Over 15,000 years ago, a being appeared in the upper regions of Himalayas. No one knew who he was, where he came from, the origins of this. When intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him. When his stillness lasted for years on end, curious onlookers melted away. Only 7 seekers remained, as they could not tear themselves away from him. He transmitted the profound science of yoga in its full depth and dimension. He expounded 112 methods of attainment, offering his disciples access to the deepest innards of creation. ನಾವು ಇಲ್ಲಿ ಮೊಬೈಲ್ ಕ್ಯಾಪ್ಚರ್ ಮಾಡಿರೋದನ್ನ ನೋಡೋದಕ್ಕೂ ಲೈವಲ್ಲಿ ನೋಡೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ಆಕ್ಚುಲಿ ಅಲ್ಲಿ ಮೊಬೈಲ್ನ ಹಿಡ್ಕೊಳೋದಕ್ಕೂ ಮನ್ಸು ಬರೋದಿಲ್ಲ. ಅಂದ್ರೆ ಲೈವ್ ಆಗಿ ನೋಡೋಣಪ್ಪ, ಲೈವ್ ಆಗಿ ಕಣ್ ತುಂಬ್ಕೊಳ್ಳೋಣಪ್ಪ ಅಂತ ಅನಿಸ್ತಾ ಇರುತ್ತೆ. ನಾನು ಸುಮಾರು ಸತಿ ಹೋದ್ ಸತಿ ಲಾಸ್ಟ್ ಟೈಮ್ ಅಂತೂ ನಾನು ಅಷ್ಟು ವಿಡಿಯೋ ಮಾಡ್ಕೊಳ್ಲಿಲ್ಲ. ಬಿಕಾಸ್ ನಾನು ಲೈವ್ ಆಗೇ ನೋಡಬೇಕಾಗಿತ್ತು. ಸೊ ಲೈವ್ ಆಗೇ ಅದನ್ನ ಅನುಭವಿಸ್ಬೇಕಾಗಿತ್ತು. ಸೊ ಅದಕ್ಕಾಗಿನೇ ಹೇಳಿದ್ದು, ಇಲ್ಲಿ ನೋಡೋದಕ್ಕಿಂತ ನಾವು ಲೈವ್ ಆಗಿ ಅಲ್ಲಿ ನಿಂತು ನೋಡ್ತೀವಲ್ಲ, ನಿಜವಾಗ್ಲೂ ಗೂಸ್ ಬಂಪ್ಸ್ ಬಂದ್ಬಿಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ.
ನಾವು ಅದನ್ನೆಲ್ಲ ನೋಡ್ಕೊಂಡ್ ಬರೋಷ್ಟೊತ್ತಿಗೆ ತುಂಬಾನೇ ರಶ್ ಇತ್ತು. ಆ ಪಾರ್ಕಿಂಗ್ ಇಂದ ಈಚೆ ಬರೋ ಅಷ್ಟೊತ್ತಿಗೆ ಸಖತ್ ಅಂದ್ರೆ ಟ್ರಾಫಿಕ್ ಇತ್ತು. ಎಕ್ಸಿಟ್ ಆಗೋ ಅಷ್ಟೊತ್ತಿಗೆನೆ ನಮಗೆ ಟೈಮ್ ಅಲ್ಲೇ ಏನಿಲ್ಲ ಅಂದ್ರೆ 2 ಅವರ್ಸ್ ವೆಯ್ಟ್ ಮಾಡಿದೀವಿ. ಗಾಡಿಗಳೆಲ್ಲ ಮೂವ್ ಆಗೋದಕ್ಕೆ. ಅಲ್ಲಿಂದ ನಾವು ಸೀದಾ ಬಂದಿದ್ದೆ ಭಾರತ್ ರೆಸಿಡೆನ್ಸಿಗೆ. ಇಲ್ಲಂತೂ ಊಟ ತುಂಬಾ ವೇಸ್ಟ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ನಾನು ಹೇಳ್ದಂಗೆನೆ ನಾನು ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿದೆ ಅಂತ ನಾನು ರಿವ್ಯೂ ಕೊಡೋದಿಲ್ಲ. ಚೆನ್ನಾಗಿಲ್ಲ ಅಂತಾನೆ ಹೇಳೋದು. ಬಿಕಾಸ್ ಇನ್ನೊಬ್ರು ಕೂಡ ಹೋಗ್ಬಾರ್ದು. ಅಂದ್ರೆ ನಮ್ಮ ವಿಡಿಯೋ ನೋಡ್ಕೊಂಡು ಚೆನ್ನಾಗಿದೆ ಅಂತ ಹೇಳಿದ್ರಪ್ಪ ಅಂತ ಹೋಗ್ಬಾರ್ದು. ಫುಡ್ ವಿಚಾರದಲ್ಲಿ ನಾನು ಏನಿದ್ರು ಜೆನ್ಯೂನ್ ರಿವ್ಯೂವೇ ಕೊಡ್ತಾ ಇದ್ದೀನಿ. ಬಿಕಾಸ್ ನಮ್ಗೆ ಈ ತರ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಯಾರೇ ಆಗಿದ್ರೂನು ಪ್ಲೀಸ್ ಜೆನ್ಯೂನ್ ರಿವ್ಯೂ ಕೊಡಿ ಅಂತಾನೆ ನಾನು ಹೇಳೋದು. ಇಲ್ಲಿ ಬದಲು ನಾವು ಮೆಸ್‌ಗಾದ್ರೂ ಹೋಗಿದ್ದಿದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ಬೋದಾಗಿತ್ತು. ಇಲ್ಲಂತೂ ಯಾವುದೇ ತರದ ಊಟ ಚೆನ್ನಾಗಿಲ್ಲ. ಮತ್ತೆ ಯಾವುದೇ ತರದ ಆಪ್ಷನ್ಸ್ ಕೂಡ ಇಲ್ಲ ಇಲ್ಲಿ. ಸೊ ಏನು ಮಾಡಕ್ಕಾಗಲ್ಲ. ಬಂದ್ಬಿಟ್ಟಿದೀವಿ ಅಂತ ಇಲ್ಲಿ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿ ಮಲ್ಕೊಂಡಿದ್ದೇನೆ. ಬಿಕಾಸ್ ರೆಸ್ಟ್ ಬೇಕಿತ್ತು. ತುಂಬಾ ರೆಸ್ಟ್ ಬೇಕಿತ್ತು. ಬೆಳಗಿಂದ ಟ್ರಾವೆಲಿಂಗು ಅಲ್ಲೆಲ್ಲ ಓಡಾಡಿದ್ದು. ಸ್ವಲ್ಪ ರೆಸ್ಟ್ ಬೇಕಿತ್ತು. ಸೊ ಅದಕ್ಕಾಗಿ ನೆಕ್ಸ್ಟ್ ಅಪ್‌ಕಮಿಂಗ್ ನೆಕ್ಸ್ಟ್ ಡೇ ಆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ ಟೇಕ್ ಕೇರ್. ಬಾಯ್ ಬಾಯ್.